ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟ್ರಬಲ್ ಶೂಟ್ ಕಲಿಯೋಣ. ಕ್ಲಚ್ ಸ್ಲಿಪ್, ಕ್ಲಚ್ ನಾಯ್ಸ್, ಕ್ಲಚ್ ಬೈಂಡಿಂಗ್, ಹಾರ್ಡ್ ಕ್ಲಚ್, ಗೇರ್ ಬಾಕ್ಸ್ ನಾಯ್ಸ್, ಗೇರ್ ಸ್ಲಿಪ್, ರೇರ್ ಆಕ್ಸಲ್ ನಾಯ್ಸ್, ಪ್ರೊಪೆಲ್ಲರ್ ಶಾಫ್ಟ್ ನಾಯ್ಸ್, ಯೂನಿವರ್ಸಲ್ ಜಾಯಿಂಟ್ ನಾಯ್ಸ್ ಮತ್ತು ಡಿಫರೆನ್ಷಿಯಲ್ ನಾಯ್ಸ್. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಕ್ಲಚ್ ಸ್ಲಿಪ್, ಕ್ಲಚ್ ಬೈಂಡಿಂಗ್, ಹಾರ್ಡ್ ಕ್ಲಚ್ ಮತ್ತು ಗೇರ್ ಸ್ಲಿಪ್ ಅನ್ನು ಸರಿಪಡಿಸುವುದು, ಕ್ಲಚ್ ಮತ್ತು ಗೇರ್ ಬಾಕ್ಸ್, ಪ್ರೊಪೆಲ್ಲರ್ ಶಾಫ್ಟ್, ಯೂನಿವರ್ಸಲ್ ಜಾಯಿಂಟ್ ಮತ್ತು ರೇರ್ ಆಕ್ಸಲ್ ನಲ್ಲಿನ ಶಬ್ದವನ್ನು ಸರಿಪಡಿಸುವುದು. ಈ ಅಭ್ಯಾಸವನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಸಂಗ್ರಹಿಸೋಣ. ಟ್ರೇನೀಸ್ ಟೂಲ್ ಕಿಟ್ 1, ಫೀಲರ್ ಗಾಜ್ 20 ಬ್ಲೇಡ್ಸ್ ಮೆಟ್ರಿಕ್ 1, ಸರ್ಕ್ಲಿಪ್ ಪ್ಲೈಯರ್ 1, ಹೆವಿ ವೆಹಿಕಲ್ 1, ಕೆರೋಸಿನ್ ಅಗತ್ಯವಿರುವಷ್ಟು, ಬನಿಯನ್ ಕ್ಲಾತ್ ಅಗತ್ಯವಿರುವಷ್ಟು, ಗ್ರೀಸ್ ಅಗತ್ಯವಿರುವಷ್ಟು, ಕ್ಲೀನಿಂಗ್ ಟ್ರೇ ಅಗತ್ಯವಿರುವಷ್ಟು, SAE 90 EP ಬಾರ್ 140 ಆಯಿಲ್ ಅಗತ್ಯವಿರುವಷ್ಟು, ಸೋಪ್ ಆಯಿಲ್ ಅಗತ್ಯವಿರುವಷ್ಟು. ಕ್ಲಚ್ ಸ್ಲಿಪ್ ಅನ್ನು ಸರಿಪಡಿಸುವುದು. ಈ ಕೆಳಗಿನವುಗಳನ್ನು ಪರಿಶೀಲಿಸಿ. ಪೆಡಲ್ ಫ್ರೀ ಪ್ಲೇ ತುಂಬಾ ಕಡಿಮೆ ಎಂದು ಕಂಡುಬಂದರೆ ಸರಿಹೊಂದಿಸಿ. ಕ್ಲಚ್ ಫಿಂಗರ್ ತಪ್ಪಾಗಿ ಸರಿಹೊಂದಿಸಲಾಗಿದೆ ಎಂದು ಕಂಡುಬಂದರೆ ಸರಿಹೊಂದಿಸಿ. ಕ್ಲಚ್ ಪ್ಲೇಟ್ ವಾರ್ನ್ಔಟ್ ಸ್ಥಿತಿಯಲ್ಲಿ ಕಂಡುಬಂದರೆ ರೀಲೈನ್ ಮಾಡಿ. ಪ್ರೆಷರ್ ಪ್ಲೇಟ್ ಅಥವಾ ಫ್ಲೈವೀಲ್ ಫೇಸ್ ಔಟ್ ಅತಿಯಾಗಿದ್ದರೆ ರೀಗ್ರೌಂಡ್ ಅಥವಾ ಬದಲಿಸಿ. ಪ್ರೆಷರ್ ಸ್ಪ್ರಿಂಗ್ ದುರ್ಬಲವೆಂದು ಕಂಡುಬಂದರೆ ಬದಲಿಸಿ. ಕ್ಲಚ್ ಬೈಂಡಿಂಗ್ ಅನ್ನು ಸರಿಪಡಿಸುವುದು. ಬೆಂಡ್ಗಾಗಿ ಲಿಂಕೇಜಸ್ ಬೆಂಡ್ ಕಂಡುಬಂದರೆ ತೆಗೆದುಹಾಕಿ ಮತ್ತು ಬದಲಿಸಿ. ಪೆಡಲ್ ಫ್ರೀ ಪ್ಲೇ ಅತಿಯಾಗಿ ಕಂಡುಬಂದರೆ ಸರಿಹೊಂದಿಸಿ. ಪ್ರೆಷರ್ ಪ್ಲೇಟ್ ಫ್ಲೈವೀಲ್ ಬಿರುಕು ಕಂಡುಬಂದರೆ ಬದಲಿಸಿ. ಕ್ಲಚ್ ಪ್ಲೇಟ್ ಬಿರುಕು ಕಂಡುಬಂದರೆ ಬದಲಿಸಿ. ಸರಿಯಾಗಿ ಸರಿಹೊಂದಿಸದಿದ್ದರೆ ಸರಿಹೊಂದಿಸಿ. ಹಾರ್ಡ್ ಕ್ಲಚ್. ಈ ಕೆಳಗಿನವುಗಳನ್ನು ಪರಿಶೀಲಿಸಿ. ಲಿಂಕೇಜಸ್ ಬೆಂಡ್ ಕಂಡುಬಂದರೆ ತೆಗೆದುಹಾಕಿ ಅಥವಾ ಬದಲಿಸಿ. ಜಾಯಿಂಟ್ಸ್ ಲೂಬ್ರಿಕೇಟ್ ಇಲ್ಲವಾದರೆ ಲೂಬ್ರಿಕೇಟ್ ಮಾಡಿ. ಈ ಕೆಳಗಿನವುಗಳನ್ನು ಪರಿಶೀಲಿಸಿ. ಗೇರ್ ಲಿವರ್, ಸೆಲೆಕ್ಟರ್ ರಾಡ್ ಸರಿಯಾಗಿ ಸರಿಹೊಂದಿಸದಿದ್ದರೆ ಸರಿಹೊಂದಿಸಿ. ಲಾಕ್ ಸ್ಪ್ರಿಂಗ್ ದುರ್ಬಲವೆಂದು ಕಂಡುಬಂದರೆ ಬದಲಿಸಿ. ಲಾಕಿಂಗ್ ಬಾಲ್ ಪಿನ್ ಹಾಳಾಗಿದ್ದರೆ ಬದಲಿಸಿ. ಕ್ಲಚ್ ನಲ್ಲಿರುವ ನಾಯ್ಸ್ ಅನ್ನು ಸರಿಪಡಿಸಿ. ಶಬ್ದವು ಕ್ಲಚ್ ಅಸೆಂಬ್ಲಿಯಲ್ಲಿದ್ದರೆ ಕ್ಲಚ್ ಅನ್ನು ತೊಡಗಿಸಿಕೊಳ್ಳುವಾಗ ಶಬ್ದವು ಕೇಳುತ್ತದೆ ಎಂಬುದು ಇದರ ಲಕ್ಷಣವಾಗಿದೆ. ಕಾರಣಗಳು ಹೀಗಿರಬಹುದು: ಸಾಕಷ್ಟು ಪೆಡಲ್ ಪ್ಲೇ ಇಲ್ಲ, ಅಸಮರ್ಪಕ ಕ್ಲಚ್ ಲಿವರ್ ಹೊಂದಾಣಿಕೆ, ಥ್ರಸ್ಟ್ ಬೇರಿಂಗ್ ಮತ್ತು ಬಿಡುಗಡೆ ಲಿವರ್ಗಳನ್ನು ವಶಪಡಿಸಿಕೊಳ್ಳುವುದು, ಮುರಿದ ಅಥವಾ ದುರ್ಬಲವಾದ ಫೋರ್ಕ್ ಲಿವರ್ ಸ್ಪ್ರಿಂಗ್, ಚಾಲಿತ ಪ್ಲೇಟ್ ಹಬ್ ಮತ್ತು ಕ್ಲಚ್ ಶಾಫ್ಟ್ ಸ್ಪ್ಲೈನ್ಗಳಲ್ಲಿನ ಅತಿಯಾದ ಕ್ಲಿಯರೆನ್ಸ್, ಒಣ ಅಥವಾ ಕೊಳಕು ಕ್ಲಚ್ ಲಿಂಕ್ಗಳು. ಪರಿಹಾರಗಳು: ಅವುಗಳನ್ನು ಸರಿಹೊಂದಿಸಬೇಕು, ಮರುಹೊಂದಿಸಬೇಕು, ಸರಿಪಡಿಸಬೇಕು ಅಥವಾ ಬದಲಾಯಿಸಬೇಕು ಅಥವಾ ಸ್ವಚ್ಛಗೊಳಿಸಬೇಕು ಮತ್ತು ನಯಗೊಳಿಸಬೇಕು. ಕ್ಲಚ್ ಅಸೆಂಬ್ಲಿಯಲ್ಲಿ ಶಬ್ದ ಮಾಡುವುದನ್ನು ಮುಂದುವರಿಸುತ್ತದೆ, ಆದರೆ ಕ್ಲಚ್ ಅನ್ನು ನಿಷ್ಕ್ರಿಯಗೊಳಿಸಿದಾಗ ಶಬ್ದವು ಕಣ್ಮರೆಯಾಗುತ್ತದೆ. ಕಾರಣಗಳು: ಎಂಜಿನ್ ಮತ್ತು ಟ್ರಾನ್ಸ್ಮಿಷನ್ನ ತಪ್ಪು ಸಂಯೋಜನೆ, ಇದನ್ನು ಮರು ಸಂಯೋಜಿಸುವ ಅಗತ್ಯವಿದೆ. ಡಿಸ್ಕ್ ಟಾರ್ಷನ್ ಸ್ಪ್ರಿಂಗ್ಗಳು ದುರ್ಬಲವಾಗಿವೆ ಅಥವಾ ಮುರಿದಿವೆ, ಅಲ್ಲಿ ನಾವು ಕ್ಲಚ್ ಡಿಸ್ಕ್ ಅನ್ನು ಬದಲಾಯಿಸುತ್ತೇವೆ. ಡಿಸ್ಕ್ ಹಬ್ ಮತ್ತು ಕ್ಲಚ್ ಶಾಫ್ಟ್ ಸ್ಪ್ಲೈನ್ಗಳು ಹಾಳಾಗಿವೆ, ಆದ್ದರಿಂದ ಅವುಗಳನ್ನು ಬದಲಾಯಿಸಬೇಕಾಗಿದೆ. ದುರ್ಬಲ ಅಥವಾ ಮುರಿದ ಒತ್ತಡದ ಸ್ಪ್ರಿಂಗ್ ಅನ್ನು ಬದಲಾಯಿಸಬಹುದು. ದುರ್ಬಲ ಅಥವಾ ಮುರಿದ ಆಂಟಿ ರಾಟಲ್ ಸ್ಪ್ರಿಂಗ್ಗಳನ್ನು ಬದಲಾಯಿಸಬಹುದು. ಫ್ಲೈವೀಲ್ ನಲ್ಲಿ ಪೈಲಟ್ ಬುಷಿಂಗ್ ಹಾಳಾಗಿದೆ, ಅದನ್ನು ಬದಲಾಯಿಸಬಹುದು. ಕ್ರ್ಯಾಕ್ಡ್ ಪ್ರೆಷರ್ ಪ್ಲೇಟ್ ಅಥವಾ ಫ್ಲೈವೀಲ್ ಅನ್ನು ಬದಲಾಯಿಸಬಹುದು. ಬೇರಿಂಗ್ ಹೋಲ್ಡರ್ನ ಫುಲ್ಕ್ರಮ್ ಹಾನಿಯಾದರೆ ಅದನ್ನು ಬದಲಾಯಿಸಬಹುದು. ಕ್ಲಚ್ ಅಸೆಂಬ್ಲಿಯಲ್ಲಿ ಶಬ್ದವಿದ್ದರೆ ಅದರ ಲಕ್ಷಣವೆಂದರೆ ಡ್ರೈವ್ ಪ್ಲೇಟ್ ಹಬ್ನಲ್ಲಿ ಅದು ತೊಡಗಿರುವ ಮತ್ತು ನಿಷ್ಕ್ರಿಯ ಸ್ಥಿತಿಯಲ್ಲಿದ್ದಾಗ ನಿರಂತರ ಶಬ್ದ. ಕಾರಣಗಳು: ಬದಲಾಯಿಸಬಹುದಾದ ಕ್ಲಚ್ ಶಾಫ್ಟ್ನಲ್ಲಿ ಸ್ಪ್ಲೈನ್ಗಳ ಕೆಲಸ ಮಾಡಿ. ಫ್ರಿಕ್ಷನ್ ಡಿಸ್ಕ್ ಡ್ಯಾಂಪರ್ ಸ್ಪ್ರಿಂಗ್ಗಳು ಮುರಿದಿವೆ ಅಥವಾ ದುರ್ಬಲವಾದರೆ ಅವುಗಳನ್ನು ಬದಲಾಯಿಸಬಹುದು. ಕ್ಲಚ್ ಅಸೆಂಬ್ಲಿಯಲ್ಲಿ ಶಬ್ದವಿದ್ದರೆ ಅದರ ಲಕ್ಷಣವೆಂದರೆ ಡ್ರೈವ್ ಪ್ಲೇಟ್ ಹಬ್ನಲ್ಲಿ ಅದು ತೊಡಗಿರುವ ಮತ್ತು ನಿಷ್ಕ್ರಿಯ ಸ್ಥಿತಿಯಲ್ಲಿದ್ದಾಗ ನಿರಂತರ ಶಬ್ದ. ಬದಲಾಯಿಸಬಹುದಾದ ಕ್ಲಚ್ ಶಾಫ್ಟ್ನಲ್ಲಿ ಸ್ಪ್ಲೈನ್ಗಳ ಕೆಲಸ ಮಾಡಿ. ಫ್ರಿಕ್ಷನ್ ಡಿಸ್ಕ್ ಡ್ಯಾಂಪರ್ ಸ್ಪ್ರಿಂಗ್ಗಳು ಮುರಿದಿವೆ ಅಥವಾ ದುರ್ಬಲವಾದರೆ ಅವುಗಳನ್ನು ಬದಲಾಯಿಸಬಹುದು. ಎಂಜಿನ್ ಮತ್ತು ಟ್ರಾನ್ಸ್ಮಿಷನ್ ತಪ್ಪು ಸಂಯೋಜನೆಯನ್ನು ಮರುವಿನ್ಯಾಸಗೊಳಿಸಬಹುದು. ವರ್ಕ್ ಅಥವಾ ಡ್ರೈ ಕ್ಲಚ್ ರಿಲೀಸ್ ಬೇರಿಂಗ್ ಅನ್ನು ಬದಲಾಯಿಸಬಹುದು. ಸರಿಯಾಗಿ ಸರಿಹೊಂದಿಸದ ರಿಲೀಸ್ ಲಿವರ್ಗಳನ್ನು ಮರುಹೊಂದಿಸಬೇಕಾಗಿದೆ. ಕ್ರ್ಯಾಕ್ಡ್ ಶಾಫ್ಟ್ ವರ್ಕ್ ಅಥವಾ ಡ್ರೈ ಅಲ್ಲಿ ಪೈಲಟ್ ಬೇರಿಂಗ್ ಅನ್ನು
ಗಳನ್ನು ಬದಲಾಯಿಸಬೇಕಾಗಿದೆ. ಡಯಾಫ್ರಮ್ ಸ್ಪ್ರಿಂಗ್ ಕ್ಲಚ್ ನಲ್ಲಿ ಸ್ಪ್ರಿಂಗ್ ರೀಟ್ರಾಕ್ಟ್ ಮಾಡುವುದು ಅದನ್ನು ಸವೆದಿದ್ದರೆ ಬದಲಾಯಿಸುವ ಅಗತ್ಯವಿದೆ. ಫೋರ್ಕ್ ಮೌಂಟಿಂಗ್ ಅನ್ನು ಬಿಗಿಗೊಳಿಸಬೇಕಾಗಿದೆ ಮತ್ತು ಲಿವರ್ಗಳು ಕ್ಲಚ್ ಕವರ್ ಅನ್ನು ಹೊಡೆಯುತ್ತಿದ್ದರೆ ಅವು ದೋಷಪೂರಿತವಾಗಿದ್ದರೆ ಅವುಗಳನ್ನು ಸರಿಪಡಿಸಬೇಕಾಗಿದೆ. ಗೇರ್ ಬಾಕ್ಸ್ ನಲ್ಲಿ ಶಬ್ದ. ಗೇರ್ ಬಾಕ್ಸ್ ನ್ಯೂಟ್ರಲ್ ಪೊಸಿಷನ್ ನಲ್ಲಿ ಶಬ್ದ ಕಾಣಿಸಿಕೊಂಡರೆ ಗೇರ್ ನ್ಯೂಟ್ರಲ್ ಪೊಸಿಷನ್ ನಲ್ಲಿ ಶಬ್ದವು ಕಾಣಿಸಿಕೊಳ್ಳುತ್ತಿದೆ ಎಂಬುದು ಲಕ್ಷಣವಾಗಿರಬಹುದು. ಕಾರಣಗಳು: ಸವೆದಿರುವ ಅಥವಾ ಡ್ರೈ ಕ್ಲಚ್ ಶಾಫ್ಟ್ ಬೇರಿಂಗ್ ಅಥವಾ ಸ್ಪಿಗಾಟ್ ಬೇರಿಂಗ್ ಅನ್ನು ಬದಲಾಯಿಸಬಹುದು. ಹಾಳಾದ ಗೇರ್ ಟೀತ್ ಗಳನ್ನು ಬದಲಾಯಿಸಬಹುದು. ಕೌಂಟರ್ ಶಾಫ್ಟ್ ಅಥವಾ ಗೇರ್ಗಳಲ್ಲಿ ಹೆಚ್ಚಿನ ಎಂಡ್ ಪ್ಲೇಯನ್ನು ಸರಿಹೊಂದಿಸಬಹುದು. ಸವೆದಿರುವ ಅಥವಾ ಡ್ರೈ ಕೌಂಟರ್ ಶಾಫ್ಟ್ ಬೇರಿಂಗ್ ಗಳನ್ನು ಬದಲಾಯಿಸಬಹುದು. ಎಂಜಿನ್ ನೊಂದಿಗೆ ತಪ್ಪಾಗಿ ವಿನ್ಯಾಸಗೊಳಿಸಲಾದ ಟ್ರಾನ್ಸ್ಮಿಷನ್ ಅನ್ನು ಮರುಹೊಂದಿಸಬಹುದು. ಗೇರ್ ವೀಲ್ಗಳ ನಡುವೆ ಡ್ರೈವಿಂಗ್ ಗೇರ್ಗಳಲ್ಲಿ ಹೆಚ್ಚಿನ ಬ್ಯಾಕ್ಲ್ಯಾಶ್ ಅನ್ನು ಬದಲಾಯಿಸಬಹುದು. ಅಸಮರ್ಪಕ ಮತ್ತು ತಪ್ಪು ಲೂಬ್ರಿಕೆಂಟ್ ಪ್ರಕಾರ ಅಲ್ಲಿ ತೈಲದ ಬದಲಾವಣೆಯನ್ನು ಶಿಫಾರಸು ಮಾಡಲಾಗಿದೆ. ಗೇರ್ ಶಿಫ್ಟಿಂಗ್ ಫೋರ್ಕ್ಗಳನ್ನು ಗ್ರೌಗಳಲ್ಲಿ ಉಜ್ಜುವುದನ್ನು ಸರಿಹೊಂದಿಸಬಹುದು. ಗೇರ್ ಬಾಕ್ಸ್ ನಲ್ಲಿ ಶಬ್ದವು ಕಾಣಿಸಿಕೊಳ್ಳುತ್ತಿದ್ದರೆ ಗೇರನ್ನು ತೊಡಗಿಸಿದಾಗ ಅಥವಾ ನಿರ್ದಿಷ್ಟ ಗೇರ್ನಲ್ಲಿ ಶಬ್ದವು ಕಾಣಿಸಿಕೊಳ್ಳುತ್ತಿದೆ ಎಂಬುದು ಇದರ ಲಕ್ಷಣವಾಗಿದೆ. ಕಾರಣಗಳು: ಸವೆದ, ಚಿಪ್ಪು ಮಾಡಿದ ಅಥವಾ ಮುರಿದ ಗೇರ್ಗಳನ್ನು ಬದಲಾಯಿಸಬಹುದು. ಲೂಬ್ರಿಕೆಂಟ್ಗಳ ಕೊರತೆ, ಅದನ್ನು ಟಾಪ್ ಅಪ್ ಮಾಡಬೇಕು ಅಥವಾ ಫ್ಲಶ್ ಮಾಡಬೇಕು ಮತ್ತು ಸರಿಯಾದ ಗ್ರೇಡ್ ಲೂಬ್ರಿಕೆಂಟ್ ನೊಂದಿಗೆ ರೀಫಿಲ್ ಮಾಡಬೇಕು. ಹಾಳಾದ ಅಥವಾ ಹಾನಿಗೊಳಗಾದ ಕೌಂಟರ್ ಶಾಫ್ಟ್ ಗೇರ್ ಅನ್ನು ಬದಲಾಯಿಸಬಹುದು. ಮೇನ್ ಶಾಫ್ಟ್ ನಲ್ಲಿರುವ ಗೇರ್ ಲೂಸ್ ಅನ್ನು ಬದಲಾಯಿಸಬಹುದು. ಗೇರ್ ಬಾಕ್ಸ್ ನಲ್ಲಿ ಶಬ್ದ ಕಾಣಿಸಿಕೊಂಡರೆ ಗೇರ್ನಲ್ಲಿ ಅಥವಾ ನಿರ್ದಿಷ್ಟ ಗೇರ್ನಲ್ಲಿ ಶಬ್ದ ಕಾಣಿಸಿಕೊಳ್ಳುತ್ತಿದೆ ಎಂಬುದು ಇದರ ಲಕ್ಷಣವಾಗಿದೆ. ಕಾರಣಗಳು ಹೀಗಿವೆ: ಹಾನಿಗೊಳಗಾದ ಅಥವಾ ಸಿಂಕ್ರೋನೈಸರ್ ಗೇರ್ ರಿಂಗ್ ಅನ್ನು ಬದಲಿಸಿ ಮತ್ತು ಕೌಂಟರ್ ಗೇರ್ ಅಥವಾ ಬೇರಿಂಗ್ ಹಾಳಾದ ಅಥವಾ ಹಾನಿಗೊಳಗಾದ ವಸ್ತುಗಳನ್ನು ಬದಲಾಯಿಸಬಹುದು. ಗೇರ್ ಬಾಕ್ಸ್ ನಲ್ಲಿ ಶಬ್ದ ಕಾಣಿಸಿಕೊಂಡರೆ ಎಲ್ಲಾ ಗೇರ್ಗಳಲ್ಲಿ ಶಬ್ದವಿದೆ ಎಂಬುದು ಲಕ್ಷಣವಾಗಿದೆ. ಕಾರಣಗಳು: ಎಂಜಿನ್ ಕೇಸ್ ನೊಂದಿಗೆ ತಪ್ಪಾಗಿ ವಿನ್ಯಾಸಗೊಳಿಸಲಾದ ಟ್ರಾನ್ಸ್ಮಿಷನ್ ಅನ್ನು ಮರುಹೊಂದಿಸಬಹುದು. ಹಾನಿಗೊಳಗಾದ ಸ್ಪೀಡೋಮೀಟರ್ ಡ್ರೈವ್ ಗೇರ್ ಅನ್ನು ಬದಲಾಯಿಸಬಹುದು. ಹಾಳಾದ ಅಥವಾ ಹಾನಿಗೊಳಗಾದ ಇನ್ಪುಟ್ ಶಾಫ್ಟ್ ಬೇರಿಂಗ್ ಗಳನ್ನು ಬದಲಾಯಿಸಬಹುದು. ಕಡಿಮೆ ಆಯಿಲ್ ಲೆವೆಲ್ ಅನ್ನು ಹೆಚ್ಚಿಸಬಹುದು. ಮೇನ್ ಶಾಫ್ಟ್ ರೇರ್ ಬೇರಿಂಗ್ ಹಾಳಾದ ಅಥವಾ ಹಾನಿಗೊಳಗಾದ ಅಥವಾ ಡ್ರೈ ಬೇರಿಂಗ್ ಅನ್ನು ಬದಲಾಯಿಸಬಹುದು. ಗೇರ್ ಬಾಕ್ಸ್ ನಲ್ಲಿ ಶಬ್ದ ಕಾಣಿಸಿಕೊಂಡರೆ ಗೇರ್ ಬದಲಾಯಿಸುವಾಗ ಶಬ್ದ ಬರುತ್ತದೆ ಎಂಬುದು ಇದರ ಲಕ್ಷಣವಾಗಿದೆ. ಕಾರಣಗಳು: ಕ್ಲಚ್ ನಿಷ್ಕ್ರಿಯವಾಗಿಲ್ಲ, ಕ್ಲಚ್ ಪೆಡಲ್ ಫ್ರೀ ಪ್ಲೇ ಅತಿಯಾಗಿದೆ, ಇದನ್ನು ಸರಿಹೊಂದಿಸಬಹುದು. ಅತಿಯಾದ ನಿಷ್ಕ್ರಿಯ ವೇಗ ಐಡಲ್ ಸ್ಪೀಡ್ ಅನ್ನು ಸರಿಹೊಂದಿಸಬಹುದು. ಶಿಫ್ಟರ್ ಫೋರ್ಕ್ ಬೆಂಟ್ ಅನ್ನು ಸರಿಪಡಿಸಬಹುದು. ಹೊಂದಾಣಿಕೆಯಿಂದ ಗೇರ್ ಶಿಫ್ಟ್ ಲಿಂಕ್ ಅನ್ನು ಸರಿಹೊಂದಿಸಬಹುದು. ಎಂಜಿನ್ ಐಡಲ್ ಸ್ಪೀಡ್ ತುಂಬಾ ಹೆಚ್ಚಿದ್ದಾಗ ಅದನ್ನು ಸರಿಹೊಂದಿಸಬಹುದು. ತಪ್ಪಾದ ಲೂಬ್ರಿಕೆಂಟ್ ಅನ್ನು ಬದಲಾಯಿಸಬಹುದು. ಹಾಳಾದ ಶಾಫ್ಟ್ ಸ್ಪ್ಲೈನ್ಗಳು ಮತ್ತು ಗೇರ್ ಟೀತ್ ಗಳನ್ನು ಬದಲಾಯಿಸಬಹುದು. ಹೊಂದಾಣಿಕೆಯಿಂದ ಇಂಟರ್ಲಾಕಿಂಗ್ ಡಿವೈಸ್ ನ ಲಿಂಕ್ ಅನ್ನು ಮರುಹೊಂದಿಸಬಹುದು. ಶಿಫ್ಟರ್ ಲಾಕ್ ಸ್ಪ್ರಿಂಗ್ಗಳು ತುಂಬಾ ಬಲವಾಗಿದ್ದರೆ ಅವುಗಳನ್ನು ಬದಲಾಯಿಸಬಹುದು. ಪ್ರೊಪೆಲ್ಲರ್ ಶಾಫ್ಟ್ ಮತ್ತು ಯೂನಿವರ್ಸಲ್ ಜಾಯಿಂಟ್ ನಲ್ಲಿನ ಶಬ್ದವನ್ನು ಸರಿಪಡಿಸಿ. ಟ್ರಾನ್ಸ್ಮಿಷನ್ ಡ್ರೈವ್ ಲೈನ್ ಅಥವಾ ಪ್ರೊಪೆಲ್ಲರ್ ಶಾಫ್ಟ್ ಮತ್ತು ಯೂನಿವರ್ಸಲ್ ಜಾಯಿಂಟ್ ಗಳಲ್ಲಿ ಶಬ್ದವು ಕಾಣಿಸಿಕೊಳ್ಳುತ್ತಿದ್ದರೆ ವಾಹನದ ಆರಂಭಿಕ ಚಲನೆಯಲ್ಲಿ ಮಾತ್ರ ಶಬ್ದ ಕೇಳುತ್ತದೆ ಎಂಬುದು ಲಕ್ಷಣವಾಗಿರಬಹುದು. ಕಾರಣಗಳು: ಯೂನಿವರ್ಸಲ್ ಜಾಯಿಂಟ್ಸ್ ಅಥವಾ ಬೋಲ್ಟ್ ಗಳ ಲೂಸ್ ಫ್ಲಾಂಜ್ಡ್ ಯೋಕ್ ಸಡಿಲವಾಗಿರುತ್ತದೆ, ಅದನ್ನು ಬಿಗಿಗೊಳಿಸಬಹುದು. ಲೂಬ್ರಿಕೇಶನ್ ಕೊರತೆಯಿಂದಾಗಿ ಹಾಳಾದ ಪ್ರೊಪೆಲ್ಲರ್ ಶಾಫ್ಟ್ ಅಥವಾ ಸ್ಲಿಪ್ ಜಾಯಿಂಟ್ ಸ್ಪ್ಲೈನ್ ಗಳನ್ನು ಬದಲಾಯಿಸಬಹುದು ಮತ್ತು ನಯಗೊಳಿಸಬಹುದು. ಹಾಳಾದ ಅಥವಾ ಹಾನಿಗೊಳಗಾದ ಯೂನಿವರ್ಸಲ್ ಜಾಯಿಂಟ್ಸ್ ಗಳನ್ನು ಬದಲಾಯಿಸಬಹುದು. ಕಡಿಮೆ ಸಂಖ್ಯೆಯಲ್ಲಿರುವ ಬೇರಿಂಗ್ ನೀಡಲ್ ಗಳನ್ನು ಬದಲಾಯಿಸಬಹುದು. ಮತ್ತೊಂದು ಲಕ್ಷಣವೆಂದರೆ ವಾಹನವು ಚಲಿಸುತ್ತಿರುವಾಗ ಶಬ್ದ ಕೇಳಿಸುತ್ತದೆ. ಇದಕ್ಕೆ ಕಾರಣಗಳು ಹೀಗಿರಬಹುದು: ಮಧ್ಯದಲ್ಲಿ ಸಡಿಲ ಅಥವಾ ಕಾಣೆಯಾದ ಬೋಲ್ಟ್ ಬೆಂಬಲವನ್ನು ಹೊಂದಿದೆ, ಅಲ್ಲಿ ನಾವು ಹೊಸ ಬೋಲ್ಟ್ ಅನ್ನು ಒದಗಿಸುತ್ತೇವೆ ಮತ್ತು ಅದನ್ನು ಬಿಗಿಗೊಳಿಸುತ್ತೇವೆ. ಬೆಂಟ್ ಪ್ರೊಪೆಲ್ಲರ್ ಶಾಫ್ಟ್ ಅನ್ನು ಬದಲಾಯಿಸಬಹುದು. ಹಾನಿಗೊಳಗಾದ ಸೆಂಟರ್ ಜಾಯಿಂಟ್ ಬೇರಿಂಗ್ ಮತ್ತು ಸಪೋರ್ಟ್ ರಬ್ಬರ್ ಪ್ಯಾಡ್ ಅನ್ನು ಬದಲಾಯಿಸಬಹುದು. ಪಾರ್ಕಿಂಗ್ ಬ್ರೇಕ್ ಕೇಬಲ್ ಮೇಲೆ ಶಾಫ್ಟ್ ಉಜ್ಜುವುದು, ಅಲ್ಲಿ ನಾವು ಬ್ರೇಕ್ ಕೇಬಲ್ ಅನ್ನು ಸರಿಯಾಗಿ ಇರಿಸುತ್ತೇವೆ. ಅಸಮತೋಲಿತ ಪ್ರೊಪೆಲ್ಲರ್ ಶಾಫ್ಟ್ ಅನ್ನು ಬದಲಾಯಿಸಬಹುದು. ವಾಹನದ ಫ್ರೇಮ್ಗೆ ಹೊಡೆಯುವ ಜಾಯಿಂಟ್ ಅಥವಾ ಶಾಫ್ಟ್ ಅನ್ನು ಮೇಲಕ್ಕೆತ್ತಲು ನಾವು ಶಿಮ್ಗಳನ್ನು ಬಳಸುತ್ತೇವೆ. ಜಾಯಿಂಟ್ಗಳಲ್ಲಿ ಲೂಬ್ರಿಕೆಂಟ್ ಕೊರತೆ ಪ್ರೊಪೆಲ್ಲರ್ ಶಾಫ್ಟ್ ಮತ್ತು ಸ್ಲಿಪ್ ಜಾಯಿಂಟ್ಗಳ ಸ್ಪ್ಲೈನ್ಗಳಲ್ಲಿ ಗ್ರೀಸ್ನಿಂದ ನಯಗೊಳಿಸಬಹುದು. ಡಿಫರೆನ್ಷಿಯಲ್ ನಲ್ಲಿ ಶಬ್ದ ಸಂಭವಿಸುತ್ತಿದ್ದರೆ ರೇರ್ ವೀಲ್ಸ್ ಗಳಲ್ಲಿ ಶಬ್ದ ಸಂಭವಿಸುತ್ತದೆ ಎಂಬುದು ಲಕ್ಷಣವಾಗಿರಬಹುದು. ಕಾರಣಗಳು: ಹಾಳಾದ ಅಥವಾ ಡ್ರೈ ಆದ ಹಬ್ ಬೇರಿಂಗ್ ಗಳನ್ನು ಬದಲಾಯಿಸಬಹುದು ಅಥವಾ ನಯಗೊಳಿಸಬಹುದು. ಬೆಂಟ್ ಅಥವಾ ಟ್ವಿಸ್ಟೆಡ್ ಆಕ್ಸೆಲ್ ಶಾಫ್ಟ್ ಅನ್ನು ಸರಿಪಡಿಸಬಹುದು.
ಸರಿಹೊಂದಿಸಬಹುದಾದ ಅತಿಯಾದ ಆಕ್ಸೆಲ್ ಎಂಡ್ ಪ್ಲೇ ಬೆಂಟ್ ವೀಲ್ ಅನ್ನು ಬದಲಾಯಿಸಬಹುದು. ಸಡಿಲವಾದ ರೇರ್ ಆಕ್ಸೆಲ್ ನಟ್ ಅನ್ನು ಮತ್ತೆ ಬಿಗಿಗೊಳಿಸಬಹುದು. ಆಕ್ಸೆಲ್ ಬೇರಿಂಗ್ಗಳ ಮೇಲೆ ಲೂಬ್ರಿಕೆಂಟ್ ಕೊರತೆ ಅಲ್ಲಿ ಅದನ್ನು ಗ್ರೀಸ್ನಿಂದ ನಯಗೊಳಿಸಬಹುದು. ಲೂಸ್ ವೀಲ್ ನಟ್ಗಳನ್ನು ಮತ್ತೆ ಬಿಗಿಗೊಳಿಸಬಹುದು. ರೇರ್ ಆಕ್ಸೆಲ್ ನಾಯ್ಸ್ ಅನ್ನು ರೆಕ್ಟಿಫೈ ಮಾಡುವುದು. ಡಿಫರೆನ್ಷಿಯಲ್ ಮತ್ತು ರೇರ್ ಆಕ್ಸೆಲ್ ಯೂನಿಟ್ ನಲ್ಲಿ ಶಬ್ದ ಸಂಭವಿಸುತ್ತಿದ್ದರೆ ವಾಹನವು ನೇರವಾಗಿ ಮುಂದಕ್ಕೆ ಚಲಿಸುವಾಗ ಉಂಟಾಗುವ ಶಬ್ದವು ಲಕ್ಷಣವಾಗಿದೆ. ಕಾರಣಗಳು: ಡಿಫರೆನ್ಷಿಯಲ್ ನಲ್ಲಿ ಕಡಿಮೆ ಆಯಿಲ್ ಲೆವೆಲ್ ಅದರ ಮಟ್ಟಕ್ಕೆ ತುಂಬಬಹುದು. ಕ್ರೌನ್ ವೀಲ್ ಮತ್ತು ಪಿನಿಯನ್ ಮೇಲೆ ಅತಿಯಾದ ಬ್ಯಾಕ್ಲ್ಯಾಶ್ ಅನ್ನು ಸರಿಹೊಂದಿಸಬಹುದು. ಸವೆದ ಡ್ರೈವ್ ಪಿನಿಯನ್ ಮತ್ತು ಕ್ರೌನ್ ವೀಲ್ ನಲ್ಲಿ ನಾವು ಪೇರ್ಗಳನ್ನು ಬದಲಾಯಿಸುತ್ತೇವೆ. ಸಡಿಲವಾದ ಕ್ರೌನ್ ವೀಲ್ ಬೋಲ್ಟ್ಗಳನ್ನು ಬಿಗಿಗೊಳಿಸಬಹುದು. ಹಾಳಾದ ಅಥವಾ ಹಾನಿಗೊಳಗಾದ ಡಿಫರೆನ್ಷಿಯಲ್ ಕೇಸ್ ಬೇರಿಂಗ್ಗಳನ್ನು ಬದಲಾಯಿಸಬಹುದು. ಹಾಳಾದ ಡ್ರೈವ್ ಪಿನಿಯನ್ ಬೇರಿಂಗ್ ಅನ್ನು ಬದಲಾಯಿಸಬಹುದು. ಅಸಮರ್ಪಕ ಡ್ರೈವ್ ಪಿನಿಯನ್ ಮತ್ತು ಕ್ರೌನ್ ವೀಲ್ ಹೊಂದಾಣಿಕೆಯನ್ನು ಮರುಹೊಂದಿಸಬಹುದು. ಮತ್ತೊಂದು ಲಕ್ಷಣವೆಂದರೆ ಸರದಿಯಲ್ಲಿ ಶಬ್ದವಿದೆ. ಕಾರಣಗಳು: ಹಾನಿಗೊಳಗಾದ ಮತ್ತು ಬದಲಾಯಿಸಬಹುದಾದ ಪಿನಿಯನ್ಗಳು ಮತ್ತು ಸನ್ ಗೇರ್ಗಳು. ಪಿನಿಯನ್ಗಳು ಅಥವಾ ಸನ್ ಗೇರ್ಗಳನ್ನು ಸಡಿಲಗೊಳಿಸಬೇಕು ಅಥವಾ ಸರಿಹೊಂದಿಸಬೇಕು. ಪಿನಿಯನ್ ಮತ್ತು ಸ್ಟಾರ್ ಗೇರ್ಗಳ ನಡುವಿನ ಬ್ಯಾಕ್ಲ್ಯಾಶ್ ಮಿತಿಮೀರಿದೆ. ಅಲ್ಲಿ ನಾವು ಕೈಪಿಡಿಯನ್ನು ಉಲ್ಲೇಖಿಸುವ ಮೂಲಕ ಹೊಂದಾಣಿಕೆಯನ್ನು ಕಡಿಮೆ ಮಾಡಬಹುದು. ಆಕ್ಸೆಲ್ ಶಾಫ್ಟ್ ಎಂಡ್ ಪ್ಲೇ ಬದಲಿಗೆ ಸರಿಯಾದ ಕ್ಲಿಯರೆನ್ಸ್ ಅನ್ನು ಸರಿಹೊಂದಿಸಬಹುದು. ಶಾಫ್ಟ್ ಮೇಲೆ ಬಂಧಿಸುವ ಪಿನಿಯನ್ಗಳನ್ನು ಸರಿಪಡಿಸಬಹುದು. ಸನ್ ಗೇರ್ ಮತ್ತು ಡಿಫರೆನ್ಷಿಯಲ್ ಕೇಸ್ ನಡುವಿನ ಹಾನಿಗೊಳಗಾದ ಸರ್ಫೇಸ್ಗಳನ್ನು ಬದಲಾಯಿಸಬಹುದು. ಹಾಳಾದ ಸನ್ ಮತ್ತು ಸ್ಟಾರ್ ಗೇರ್ಗಳು ಮತ್ತು ಥ್ರಸ್ಟ್ ವಾಷರ್ಗಳನ್ನು ಬದಲಾಯಿಸಬಹುದು. ಸ್ಲ್ಯಾಕ್ ಅಥವಾ ರಫ್ ಹಬ್ ಬೇರಿಂಗ್ಗಳನ್ನು ಬದಲಾಯಿಸಬಹುದು. ಕ್ಲಚ್ ಸ್ಲಿಪ್, ಕ್ಲಚ್ ಬೈಂಡಿಂಗ್, ಹಾರ್ಡ್ ಕ್ಲಚ್, ಗೇರ್ ಸ್ಲಿಪ್ ಅನ್ನು ಸರಿಪಡಿಸುವುದು. ಕ್ಲಚ್ ಮತ್ತು ಗೇರ್ ಬಾಕ್ಸ್, ಪ್ರೊಪೆಲ್ಲರ್ ಶಾಫ್ಟ್, ಯೂನಿವರ್ಸಲ್ ಜಾಯಿಂಟ್ ಮತ್ತು ರೇರ್ ಆಕ್ಸೆಲ್ ನಲ್ಲಿನ ಶಬ್ದವನ್ನು ಸರಿಪಡಿಸುವುದು. ಈ ಸೆಷನ್ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ನಾವು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ.